ಯಾವುದೋ ಆಕ್ಸಿಡೆಂಟ್ ಆಗಿರೋ ಆಗಿದೆ. ಯಪ್ಪ. ಹಲೋ ಎಲ್ರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ವ್ಲಾಗ್, ಫಸ್ಟ್ ವ್ಲಾಗ್ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಆ್ಯಕ್ಚುಲಿ ಇವಾಗ ಒಂದು ಪ್ಲೇಸ್ಗೆ ಹೋಗ್ತಿದ್ದೀನಿ. ಪ್ಲೇಸ್ ನಿಮಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಬನ್ನಿ ಪ್ಲೇಸ್ಗೆ ಹೋಗೋಣ. ಅಲ್ಲಿ ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ವೆದರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಮಳೆ ಬರ್ದಿದ್ರೆ ಸಾಕು. ಇವತ್ತು 2 ದಿವಸದಿಂದ ಮಳೆ ಬರ್ತಾನೆ ಇತ್ತು. ಮಳೆ ಬಂದಿಲ್ಲ ಅಂದರೆ ಸೊ ಆರಾಮಾಗಿ ಹೋಗ್ಬೋದು. ಆ್ಯಕ್ಚುಲಿ ಗಾಡಿ ತೊಗೊಂಡು ಆಲ್ಮೋಸ್ಟ್ 1 ತಿಂಗಳಾಯಿತು. ಇನ್ನು ಆ್ಯಕ್ಚುಲಿ ಆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕಿತ್ತು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ನನಗೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಅದಕ್ಕೆ ಈಗ ಪೂಜೆ ಮಾಡ್ಸೋಕ್ಕೆ ವಿಶಿಷ್ಟವಾದ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ನಾನು ಹೋಗ್ತಾಯಿದ್ದೀನಿ. ಆಲ್ಮೋಸ್ಟ್ ಬೆಂಗಳೂರಲ್ಲಿರೋರು, ಕರ್ನಾಟಕದಲ್ಲಿರೋರು ಆಲ್ಮೋಸ್ಟ್ ಯಾರೇ ಹೊಸ ಗಾಡಿ ತೊಗೊಂಡ್ರು ಆ ದೇವಸ್ಥಾನಕ್ಕೆ ಹೋಗ್ತಾರೆ. ಐ ಥಿಂಕ್ ನಿಮ್ಮ ಆಡಿಯೋ ಎಲ್ರಿಗೂ ಗೊತ್ತಾಗಿದೆ ಅನಿಸುತ್ತೆ ನಾನು ಯಾವ ದೇವಸ್ಥಾನದ ಬಗ್ಗೆ ಮಾತಾಡ್ತಿದ್ದೀನಿ, ಯಾವ ಟೆಂಪಲ್ ಬಗ್ಗೆ ಅಂತ. ನಮಗೆಲ್ಲ ಗೊತ್ತಾಗೋಯ್ತು. ಸೊ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ಗೆ ಯಾರು ಹೊಸದಾಗಿ ನೋಡ್ತಿದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದು ನನ್ನ ಮೊದಲನೇ ಮೋಟೋ ವ್ಲಾಗ್. ಗೊತ್ತಿಲ್ಲ ಯಾವ ಥರ ಬರುತ್ತೆ ಅಂತ ಫಸ್ಟ್ ವೀಡಿಯೋ. ಆ್ಯಕ್ಚುಲಿ ನಾನು ಈ ವಿಡಿಯೋನ ನಾನು ಯೂಟ್ಯೂಬ್ ಚಾನಲ್ನ ನಾನು ಸುಮಾರು ಒಂದು 6 ತಿಂಗಳಿಂದ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತಿದ್ದೆ. ಬಟ್ ಆಗ್ತಿರಲಿಲ್ಲ. ಬಿಕಾಸ್ ನನಗೆ ಕ್ಯಾಮ್ರಾ ಫೇಸ್ ಮಾಡಿ ಯಾವತ್ತೂ ಮಾತಾಡ್ದವನಲ್ಲ. ನನಗೊಂಥರ ಎಸಿಟೇಷನ್ ಇತ್ತು. ಲೈಕ್ ಮಾಡ್ತೀನಿ, ಯಾವ ಥರ ತಿಳ್ಕೊತಾರೋ, ಏನಾಯಿತು, ಏನು ಕತ್ತೀನೋ, ಓಹೋ ಏನೋ ಆಗಿದೆ, ಇಲ್ಲಿ ಯಾವುದೋ ಆಕ್ಸಿಡೆಂಟ್ ಆಗಿರೋ ಆಗಿದೆ, ಏನೋ ಆಕ್ಸಿಡೆಂಟ್ ಆಗಿದೆ. ಓಹೋ ಗಾಡೀಲಿ ಏನಿಲ್ಲ ಮುಂದೆ. ಬ್ರದರ್ ಏನಾಗಿದೆ? ಹಾಂ ಹಾಂ ಅಯ್ಯೋ ಯಾವುದು ಗುದ್ದಿ ಏನೂ ಆಗಿಲ್ಲ ತಾನೇ? ಓಕೆ 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 ಓಕೆ. ಹುಷಾರ ನೋಡ್ಕೊಂಡು ಓಡಿಸಿ ಗಾಡಿನ. ಸ್ಪೀಡ್ ಕಮ್ಮಿ ಇರಲಿ. ಏನಕ್ಕೆ ಇರೋದೊಂದು ಲೈಫು. ಎಷ್ಟೇ ಅರ್ಜೆಂಟ್ ಕೆಲಸ ಇರಲಿ, ಏನೇ ಇರಲಿ, ಸ್ವಲ್ಪ ನೋಡ್ಕೊಂಡು ಕಮ್ಮಿ ಓಡಿಸಿ ಗಾಡಿ. ಸೊ ಎಲ್ರಿಗೂ ಹೇಳೋದೊಂದೇ, ಗಾಡಿ ಓಡಿಸಿ, ಬೇಡ ಅಂತಿಲ್ಲ. ನಿಮಗೆ ನಿಮ್ಮ ಗಾಡಿ ಮೇಲೆ ಕಂಟ್ರೋಲ್ ಇರಬೇಕು. ಬಟ್ ಅತಿಯಾದ ಸ್ಪೀಡು ಒಳ್ಳೇದಲ್ಲ. ಹೇಳ್ತಾ ಇದ್ದೀನಿ, ಅತಿಯಾದ ಸ್ಪೀಡ್ ಒಳ್ಳೇದಲ್ಲ. ಯಾರು ಸ್ಪೀಡಾಗಿ ಹೋಗಬೇಡಿ. ಏನೇ ಅರ್ಜೆಂಟ್ ಕೆಲಸ ಆಗಲಿ ಅದನ್ನು ಮುಂದಕ್ಕೆ ಮಾಡ್ಕೊಳ್ಳಿ, ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಹಾಗಂತ ಲೈಫ್ಗಿನ ಯಾವುದೋ ದೊಡ್ಡದಲ್ವಲ್ಲ. ನಿಮ್ಮ ಲೈಫ್ ಅಥವಾ ಹೋಗೋ ಕೆಲಸ ಮುಖ್ಯನಂತೆ ನಿಮ್ಮ ಲೈಫೆಲ್ಲ ಮುಖ್ಯ ಆಗಿರೋದು ಅಟ್ ದ ಎಂಡ್ ಆಫ್ ದ ಟೈಮ್. ಪಾಪ ಅವ್ರಿಗೆ ಜಾಸ್ತಿ ಮುಂದೆ ಗಾಡಿ ಏನಂದ್ರೆ ಏನೂ ಇರಲಿಲ್ಲ ಮುಂದೆ ಹೆಡ್ಡಲ್ಲಿ. ಆ್ಯಕ್ಚುಲಿ ನಾನು ನಿಲ್ಲಿಸ್ಬೇಕಿತ್ತು, ಬಟ್ ಯಾಕೆ ನಿಲ್ಲಿಸಲಿಲ್ಲ ಅಂದರೆ ನನಗೊಂದು ಅರ್ಜೆಂಟ್ ಕೆಲಸ ಇದೆ ಮನೆಗೆ. ಸೊ ಈಗ ದೇವಸ್ಥಾನಕ್ಕೆ ಹೋಗಿ ರಿಟರ್ನ್ ನಾನು ಮನೆಗೆ ಹೋಗಲೇಬೇಕು. ಸೊ ಅದಕ್ಕೆ ನಾನು ಇಲ್ಲಾರೆ ನಿಲ್ಲಿಸಿ ಏನಿತ್ತು ಅಂತ ನೋಡ್ಬೋದಿತ್ತು. ಬಟ್ ನಾನು ಅರ್ಜೆಂಟಲ್ಲಿ ಇರೋ ಕಾರಣ ನಿಲ್ಸೋಕ್ಕಾಗಲಿಲ್ಲ ಪಾಪ. ಸೊ ಆಲ್ಮೋಸ್ಟ್ ನಾವು ಹೆಸರುಘಟ್ಟ ನಿಯರ್ ಬಂದ್ವಿ. ಹೆಸರುಘಟ್ಟಗೆ ಬಂದ್ವಿ. ಇಲ್ಲೊಂದು ಮುಂದೆ ಒಂದು ರೈಟ್ ಸೈಡ್ ರೋಡ್ ಹೋಗುತ್ತೆ. ಈ ರೈಟ್ ಸೈಡಲ್ಲಿ ರೋಡ್ ಹೋದರೆ ನಮಗೆ ಹೆಸರುಘಟ್ಟ ಲೇಕ್ ಸಿಗುತ್ತೆ. ಸೊ ಲೇಕ್ ವ್ಯೂ. ಅಲ್ಲಿ ನೀವು ಅದೊಂದು ದೇವಸ್ಥಾನ ಇದೆ, ಗಂಗಾ ಐ ಥಿಂಕ್ ಆ ದೇವರು ಹೆಸರು ಮರ್ತೋಗಿದ್ದೀನಿ ನಾನು. ಬಟ್ ಅಲ್ಲೊಂದು ದೇವಸ್ಥಾನ ಇದೆ. ಬಟ್ ಹೆಸರುಘಟ್ಟ ಲೇಕ್ ಇದೆ. ಒಳ್ಳೆ ವ್ಯೂ ಪಾಯಿಂಟ್ ಇದೆ, ಲೇಕ್ ವ್ಯೂ ಪಾಯಿಂಟು. ಸೊ ನಾನು ಸ್ಟ್ರೈಟ್ ಹೋಗ್ತಿದ್ದೀನಿ, ಆ ಟೆಂಪಲ್ಗೆ ಹೋಗ್ಬೇಕಲ್ಲ. ಸೊ ಗೋಯಿಂಗ್ ಸ್ಟ್ರೈಟ್. ಸೊ ನೀವು ಹೆಸರುಘಟ್ಟ ಸಿಟಿಯಿಂದ
ಸ್ಟ್ರೈಟ್ ರೋಡ್, ಒಂದೇ ರೋಡು. ನಾನು ಏನು ರೈಟ್ ಸೈಡ್ ತೋರಿಸೋದ್ನಲ್ಲ ಕೆರೆ, ಹಂಗೂ ಹೋಗ್ಬೋದು, ಬಟ್ ಆ ರೂಟ್ ಸರಿಯಾಗಿ ಗೊತ್ತಿಲ್ಲ ಅಂದ್ಬಿಟ್ಟು ನಾನು ಈ ರೂಟಲ್ಲಿ ಬರ್ತಾಯಿದ್ದೀನಿ. ಸೊ ಅಲ್ಲಿಂದ ಸ್ಟ್ರೈಟ್ ಒಂದೇ ರೋಡ್ ಬಂದರೆ ಮುಂದೆ ಒಂದು ನಿಮ್ಗೊಂದು ಸರ್ಕಲ್ ಸಿಗುತ್ತೆ. ಬನ್ನಿ ಆ ಸರ್ಕಲ್ ತೋರಿಸ್ತೀನಿ. ಆ ಸರ್ಕಲ್ ರೈಟ್ ತೊಗೊಂಡು ಒಂದೇ ರೋಡು. ಆ್ಯಕ್ಚುಲಿ ಇಲ್ಲಿಂದ ನಂದಿಲ್ಸಿಗೆ ತುಂಬ ಹತ್ರ. ಇಲ್ಲಿರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಹೆಸರುಘಟ್ಟ ಸೈಡ್ ಇರೋರು ಅಥವಾ ಹೆಸರುಘಟ್ಟ ರೋಡ್ ಸೈಡ್ ಇರೋರು ಗೊತ್ತಿರುತ್ತೆ. ನಂದಿಲ್ಸ್ ತುಂಬ ಹತ್ರ ಇಲ್ಲಿಂದ. ಏನು ಇಲ್ಲಿಂದ 1 ಅವರ್ ಅಂದ್ಕೊಳ್ಳಿ, 1 ಅವರು ಬೇಡ, 45 ಮಿನಿಟ್ಸ್ಗೆಲ್ಲ ಹೋಗ್ಬಿಡ್ತೀವಿ ನಂದಿ ಹಿಲ್ಸ್ಗೆ. ಆ್ಯಕ್ಚುಲಿ ಮಾರ್ನಿಂಗ್ ರೈಡ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನಂದಿ ಹಿಲ್ಸ್ಗೆ ಹೋಗ್ಬೇಕು ಒಂದ್ಸಲ, ಸದ್ಯದಲ್ಲೇ ಹೋಗ್ತೀನಿ. ಈ ಸರ್ಕಲ್ ಬಂತಲ್ಲ, ಇಲ್ಲಿ ರೈಟ್ ತೊಗೋಬೇಕು. ಈ ಸರ್ಕಲ್ ರೈಟ್ ತೊಗೊಂಡೆ ಒಂದೇ ಸ್ಟ್ರೈಟ್ ರೋಡು. ಆ್ಯಕ್ಚುಲಿ ಶಾರ್ಟ್ಕಟ್ಸ್ ಇದೆ, ನನಗೆ ಗೊತ್ತಿಲ್ಲ, ಅದಕ್ಕೆ ನಾನು ಲಾಂಗ್ ರೂಟಲ್ಲಿ ಬರ್ತಾಯಿದ್ದೀನಿ. ಇಲ್ಲಿಂದ ಒಂದೇ ರೋಡು, ಸ್ಟ್ರೈಟ್ ಒಂದೇ ರೋಡ್ ಹೋದರೆ ಅಲ್ಲಿ ಇನ್ನೊಂದು ಸರ್ಕಲ್ ಸಿಗುತ್ತೆ. ಅಲ್ಲಿಂದ ನೀವು ರೈಟಿಗೆ ತೊಗೊಂಡ್ರೆ ಗಾಡಿನ ನಂದೀಸ್ಗೆ ಹೋಗುತ್ತೆ, ಲೆಫ್ಟಿಗೆ ತೊಗೊಂಡ್ರೆ ನಾನು ಹೋಗೋ ಟೆಂಪಲ್ ರೋಡಿಗೆ ಸಿಗುತ್ತೆ. ಬನ್ನಿ ತೋರಿಸ್ತೀನಿ. ಯಪ್ಪ, ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲೋಡಿ ನೇರಳೆ ಬಂದ್ಬಿಡ್ತು ಕಣ್ರ. ಓಹ್, ಹೆಂಗ ಬರ್ತಾರೆ. ನಾನೇನಾದ್ರು ಸ್ಪೀಡಾಗಿದ್ದಿದ್ರೆ ಗತಿ ಏನು? ಹೋ ಸೊ ಮಾತೇ ಬರ್ತಿಲ್ಲ. ಹೆಂಗು ಬಂದ. ಬಾಬಾ ಬಾಬಾ ಬಾಬಾ. ಅವ್ರು ಮಾಡೋ ಮಿಸ್ಟೇಕಿಗೆ ಅವ್ರು ಹೊರಗಡೆ ಕೂತಿರೋರ್ಗೆ ಏನೂ ಆಗಲ್ಲ, ನಮಗೆ ಪ್ರಾಬ್ಲಮ್ ಆಗುತ್ತೆ. ಇವಾಗ ಅವ್ನು ಓವರ್ಟೇಕ್ ಏನೋ ಸ್ಪೀಡಾಗಿ ಬಂದ, ನನಗೂ ಕಂಟ್ರೋಲ್ ಸಿಕ್ಕಿರಲಿಲ್ಲ, ನಾನು ಸ್ಪೀಡಲ್ಲಿ ಇದ್ದೆ, ಏನಾಗಿರೋದು. ಸೊ ಗೈಸ್, ಇವಾಗ ಇಲ್ಲೇನು ನೋಡ್ತಿದ್ದೀರಾ ಸರ್ಕಲ್ಲು, ಸೊ ಇಲ್ಲಿಂದ ನೀವು ರೈಟ್ ತೊಗೊಂಡ್ರೆ ನಂದಿ ಹಿಲ್ಸ್ಗೆ ಹೋಗ್ತೀರಾ. ಒಂದೇ ರೋಡ್, ಈ ರೋಡು ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೋಡು ಡೈರೆಕ್ಟ್ ನಂದಿ ಹಿಲ್ಸು. ಸೊ ನೀನು ಲೆಫ್ಟ್ ತೊಗೊಂಡೆ ಈ ಟೆಂಪಲ್ಲು. ಈ ಜಾಗದ ಹೆಸರು ಬಂದು ಚಿಕ್ಕಮದುರೆ ಅಂತ. ಶನಿ ಮಹಾತ್ಮ ಟೆಂಪಲ್ ಇದು. ಸೊ ಇಲ್ಲಿ ಆಲ್ಮೋಸ್ಟ್ ನೀವು ತುಂಬ ಜನ ಗೊತ್ತಿಲ್ಲ, ಗಾಡಿ ಆಗಲಿ ಕಾರ್ ಆಗಲಿ ಎಲ್ಲ ಇಲ್ಲೇ ಪೂಜೆ ಮಾಡ್ಸೋಕ್ಕೆ ಬರೋದು. ನೀವು ಪಾರ್ಕಿಂಗ್ ನೋಡಬೇಕು. ಹಾಂ, ಇಲ್ಲ ಪೂಜೆ ಏನು ಮಾಡಿಸಲ್ಲ, ಪಾರ್ಕಿಂಗ್. ಹಾಂ ಹಾಂ ಹಾಂ, ಸರಿ ಅಣ್ಣ, ಓಕೆ. ಎಷ್ಟೊಂದು ಗಾಡಿಗಳು ಬಂದಿದೆ ಇಲ್ಲಿ. ಇರೋಣ ಅಲ್ಲಿ ಹಾಕ್ಬಿಡ್ತೀನಿ ನಂಗೆ ಗಾಡಿನ. ಗಾಡಿ ಎಲ್ಲ ಹಾಕ್ಲಿ, ಇಲ್ಲೇ ಹಾಕ್ಬೇಕಷ್ಟೆ. ಗಾಯ್ಸ್, ಸಿಕ್ಕಾಬಟ್ಟೆ ರಶ್ ಇದೆ. ಬಾಬಾ ಇದೆ ಗೈಸ್, ಶ್ರೀ ಶನಿ ಮಹಾತ್ಮ ಸ್ವಾಮಿ ದೇವಾಲಯ ಚಿಕ್ಕಮದುರೆ. ಎಷ್ಟು ಜನ ಬಂದಿದ್ದಾರೆ ನೋಡಿ, ಸಿಕ್ಕಾಬಟ್ಟೆ ಕಾರುಗಳು. ಸೊ ಗಾಯ್ಸ್, ಫೈನಲಿ ದೇವ್ರ ದರ್ಶನ ಎಲ್ಲ ಆಯಿತು. ಈ ರಶಲ್ಲಿ ಹೋಗಿ ಬಂದು ದರ್ಶನ ಆಗಿ ಗಾಡಿ ಪೂಜೆನೂ ಆಯಿತು. ಸೊ ಡನ್, ನಮ್ಮ ಎಕ್ಸ್ಪಲ್ಸ್ ಪ್ರೋಗೆ ಪೂಜೆ ಎಲ್ಲ ಆಗಿದೆ. ಒಳ್ಳೆ ದರ್ಶನ ಆಯಿತು, ಒಳ್ಳೆ ಪೂಜೆನೂ ಆಯಿತು. ಗುಡ್ ವೈಬ್ ಸ್ಯಾಟರ್ಡೇ. ಸೊ ಇವಾಗ ಮನೆ ಕಡೆ ಹೋಗೋ ದಾರಿ. ಸೊ ಬನ್ನಿ ಹೋಗೋಣ.
ಸೊ ಗಾಯ್ಸ್, ದರ್ಶನನೂ ಆಯಿತು, ದೇವಸ್ಥಾನದ ಒಳ್ಳೆ ಊಟನೂ ಆಯಿತು. ಸೊ ವೀಕೆಂಡ್ ಯಾರಾದರೂ ಒಂದು ರೈಡ್ ಬರಬೇಕು, ಒಂದು ಒಳ್ಳೆ ಜಾಗಕ್ಕೆ, ಒಂದು ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗೋವಂಥ ಜಾಗಕ್ಕೆ ರೈಡ್ ಬರಬೇಕು ಅಂದರೆ ಇದೊಂದು ಒನ್ ಆಫ್ ದಿ ಬೆಸ್ಟ್ ಪ್ಲೇಸಸ್ ನಾನು ಸಜೆಸ್ಟ್ ಮಾಡೋದು. ಹೊಟ್ಟೆ ತುಂಬ ಊಟನೂ ಆಗುತ್ತೆ, ದೇವ್ರ ದರ್ಶನನೂ ಆಗುತ್ತೆ, ಒಂದು ಒಳ್ಳೆ ರೈಡು ಆಗುತ್ತೆ. ಆಯಿತು, ಆಮೇಲೆ ಫುಲ್ ನೀರೆಲ್ಲ ತುಂಬಿದೆ. ಒನ್ ಡೇ ವೆಲ್ ಸ್ಪೆಂಟ್ ಡೇ ಆಯಿತು ನಂದು ಇವತ್ತು. ಸೊ ನೋಡಿ ಗೈಸ್, ಒಂದು ವೀಕೆಂಡ್ ರೈಡ್ ಬರಬೇಕು ಅಂದರೆ ಇದು ಬರ್ಬೋದು ನೀವು. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಹೋಪ್ ಯು ಗೈಸ್ ಲೈಕ್ ಇಟ್. ಐ ಡಿಡ್ ಮೈ ಬೆಸ್ಟ್. ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ತಿರೋದು. ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಸಪೋರ್ಟ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಕನ್ನಡಿಗರಾಗಿ ಎಲ್ಲರೂ ಸಪೋರ್ಟ್ ಕೊಟ್ಟೇ ಕೊಡ್ತೀರಾ. ಸೊ ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ ಮೇಲೆ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಬಾಯ್ ಬಾಯ್. खत्म. बाय बाय, टाटा, गुड बाय, गया.